2024 ಜುಲೈ 7 ಇದು ಒಂದು ನಾರ್ಮಲ್ ಡೇ ಅಂತೂ ಆಗಿರ್ಲಿಲ್ಲ ನನಗೆ. ಯಾಕಂದ್ರೆ ನಾನು ಎಷ್ಟೋ ವರ್ಷಗಳ ಕನಸು, ಎಷ್ಟೋ ವರ್ಷಗಳ ಕಷ್ಟ, ಎಷ್ಟೋ ವರ್ಷಗಳ ಉಳಿತಾಯ, ಸಾವಿರಾರು ಆಸೆಗಳ ಪ್ರತಿಫಲ ಆ ದಿನ ನಮ್ಮ ಮನೆಗೆ ಬಂದಿತ್ತು. ಚೀತಾ ಒಂದು ಬೈಕ್ ತಗೋಬೇಕಿದ್ರೆ ಅದು ಒಂದು ನಿರ್ಧಾರ ಆಗಿರಲ್ಲ. ಅದು ಒಂದು ಮಿಡಲ್ ಕ್ಲಾಸ್ ಹುಡುಗಂದು ಎಷ್ಟೋ ವರ್ಷಗಳ ತಾಳ್ಮೆ, ತನ್ನ ಪರಿಶ್ರಮದ ಪ್ರತಿಫಲ ಆಗಿರ್ತೈತಿ. ನಮ್ಮ ಚೀತಾ ಜೊತೆ ಒಂದು ಪ್ರಯಾಣ 2 ವರ್ಷಗಳಾಯ್ತು. ಈ 2 ವರ್ಷಗಳ ಒಳಗ ಎಷ್ಟೋ ಸಾವಿರ ಕಿಲೋಮೀಟರ್ ಒಳಗೆ ನಾವು ಇಬ್ರು ರೈಡ್ ಮಾಡೀವಿ. ಎಷ್ಟೋ ಗಾಡ್ ಸೆಕ್ಷನ್ ಇರ್ಬೋದು, ಎಷ್ಟೋ ಮಳೆ ಇರಬಹುದು, ಎಷ್ಟೇ ಬಿಸಿಲು ಇರಬಹುದು, ಯಾವುದೇ ಪರಿಸ್ಥಿತಿ ಇದ್ರೂ ಒಂದು ಸಲ ನಮ್ ಚೀತಾ ನನ್ನ ನಂಬಿಕೆ ಕಳ್ಕೊಂಡಿಲ್ಲ. ಯಾವುದೇ ಒಂದು ದೊಡ್ಡ ಇಶ್ಯೂನು ಆಗಿಲ್ಲ. ಪ್ರತಿ ಬಾರಿ ನಾನು ಹೋಗಿ ಜಾಗದಿಂದ ವಾಪಸ್ ಬರೋವರೆಗೂ ನನ್ನ ಆರಾಮಾಗಿ ಕರ್ಕೊಂಡ್ ಬಂದೈತಿ. ಒಂದು ಬೈಕ್ ಅಂದ್ರೆ ಅದು ಕೇವಲ ಇಂಜನ್ ಮತ್ತು 2 ಟೈರ್ ಇರೋದಲ್ಲ, ಅದರ ಜೊತೆ ನಮ್ಮ ಭಾವನೆಗಳು, ನೆನಪುಗಳು ಮತ್ತು ನಂಬಿಕೆ ಕೂಡ ಇರ್ತೈತಿ. ನಾನು ಜುಲೈ 7ಗೆ ಬೈಕ್ ತೊಗೋಬೇಕಂತ ನಿರ್ಧಾರ ಮಾಡಿದ್ದೆ. ಒಂದೇ ರೀಸನ್, ನಾನು ಯಾರನ್ನ ಇನ್ಸ್ಪಿರೇಷನ್ ಆಗಿ ನಾನು ನೋಡಕತ್ತಿದ್ದೆ ಇಷ್ಟಿದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮಹೇಂದ್ರ ಸಿಂಗ್ ಧೋನಿ ಅವರೇ. ನಾನು ಜಸ್ಟ್ ಫ್ಯಾನ್ ಆಫ್ ಬಿಕಾಸ್ ಆಫ್ ಹಿಸ್ ಕ್ರಿಕೆಟ್. ನಾನು ಅವ್ರದ್ದು ಬೈಕ್ ಇಂತೂಜಿಯಾಸ್ ಅದಾರ ಅವರು. ಎಷ್ಟೋ ಬೈಕ್ ಅವ್ರ ಮನೆ ನೋಡಿದ್ರೆ ನೀವು ಬೈಕ್ ಶೋರೂಮ್ ಮಾಡ್ಕೊಂಡಾರ. ಧೋನಿ ಫ್ಯಾನ್ ಅಂತರೂ ಅಲ್ಲ. ನನ್ನ ಚೀತಾದ ಚೆಸ್ಸಿ ನಂಬರ್ ಬಂದುಬಿಟ್ಟು 007. ಹ್ಯಾಪಿ ಬರ್ತ್ಡೇ ಮಹೇಂದ್ರ ಸಿಂಗ್ ಧೋನಿ, ಹ್ಯಾಪಿ ಬರ್ತ್ಡೇ ಮೈ ಚೀತಾ. ನಾನು ಇವತ್ತಿನ ಸಲುವಾಗಿ ವರ್ಕ್ ಮಾಡೋ ಮನುಷ್ಯ ಅಲ್ಲ, ನಾನು ಫ್ಯೂಚರ್ ಸಲುವಾಗಿ ವರ್ಕ್ ಮಾಡೋ ಮನುಷ್ಯ. 2027 ದೊಡ್ಡದಾಗಿ ಸಿಗೋಣ.